ಬಿಜೆಪಿ ಸೋಲಿಗೆ ಏನು ಕಾರಣ ಸರ್, ಪ್ರಮುಖ ಕಾರಣ? ಇಲ್ಲಿ ನಾಯಕತ್ವದ ಬಗ್ಗೆ ಭಾಳಷ್ಟು ಕಾರ್ಯಕರ್ತರಲ್ಲಿ ಆಕ್ರೋಶ ಇದೆ. ಅವರು ನೋಡ್ರಿ, ಪದಾಧಿಕಾರಿಗಳು ಎಂಥವ್ರು ಮಾಡ್ಯಾರ, ಬಿ ಜೆ ಪಿ ಪದಾಧಿಕಾರಿಗಳು. ಅವ್ರಿಗೆ ಸಂಘಟನೆ ಅನುಭವ ಇಲ್ಲ. ಮತ್ತು ಅವರೆಲ್ಲ ಕೆ ಜೆ ಪಿದಿಂದ ಬಂದ ಟೀಮ್ನೇ ಇಲ್ಲಿ ಮಾಡ್ಕೊಂಡು ಕೂತಾರೆ. ಹೊಗಳು ಭಟ್ರ ಒಂದು ತಂಡ ಇದೆ ವಿಜೇಂದ್ರ ಸುತ್ತಮುತ್ತಲು, ಅದರಿಂದ ಹೊರಗೆ ಬರಲಿಲ್ಲ. ಮತ್ತು ಹಿರಿಯ ನಮ್ಮಂತ ನಾಯಕರೇನಾದಾರ ಅವರಿಗೆ ಗೌರವನ ಕೊಡೋದು ಅಂಥದ್ದು, ಅವ್ರ ಸಲಹೆ ತೊಗೊಂಡು ಏನೂ ಇಲ್ಲ. ಹಳ್ಳಿ ಮಿಳ್ಳಿ ಅವು 4-5 ಅದಾವ ಸುತ್ತಮುತ್ತಲು ಸಂಖ್ಯಾ ಬಾಳೆ ಅವತ್ತನ್ನ ಮಾತು ಕೇಳ್ತಾನೆ. ಹಿಂಗಾಗಿ ಪಾರ್ಟಿ ಹಾಳು ಮಾಡಕತ್ತಾರ ಅಷ್ಟೇ. ಸರ್, ಹೈಕಮಾಂಡ್ ಬಳಿ ಏನಾದರೂ ನಿಯೋಗ ತೊಗೊಂಡು ಹೋಗ್ತಾರೆ? ಹೈಕಮಾಂಡ್ ಅವ್ರು ತಿಳ್ಕೊಬೇಕು. ಹೈಕಮಾಂಡ್ ಅವ್ರು ಹೇಳೋದು ಏನೈತ್ರಿ, ಅಲ್ಲಿ ಹೋದ್ರೆ ಅಪಾಯಿಂಟ್ಮೆಂಟೇ ಕೊಡೋದಿಲ್ಲ, ಬರೀ ವಿಜೇಂದ್ರ ಕೊಡ್ತಾರೆ, ಯಡಿಯೂರಪ್ಪ ಕೊಡ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರು ಆ ಉಸ್ತುವಾರಿ ಮಾಡ್ತಾರೆ. ಅವು ಹಿಂದೆ ಕರುಣ್ ಸಿಂಗ್ ಅಂತ ಒಬ್ಬಿದ್ದ ಪುಣ್ಯಾತ್ಮ, ಅವು ಬರೀ ಯಡಿಯೂರಪ್ಪನ ಮನೆಗೆ ಹೋಗೋದು, ವಿಜೇಂದ್ರನ ಭೇಟಿ ಆಗೋದು, ಏನು ಮಜಾ ಮಾಡ್ತಿದ್ರೋ ಗೊತ್ತಿಲ್ಲ, ಹೋಗಿಬಿಡ್ತಿದ್ದ. ಹಿಂಗಾಗಿ ಅರುಣ್ ಸಿಂಗ್ನಿಂದೇ ಪಾರ್ಟಿ ಹಿನ್ನಡೆ ಚಾಲೂ ಆಯಿತು. ಈಗೇನೋ ಇರೋ ಡಾಕ್ಟರ್ ಅಗರ್ವಾಲ್ ಅವ್ರ ಮ್ಯಾಗ ವಿಶ್ವಾಸ ಇಟ್ಟಿದ್ದೀವಿ. ಅವರು ವಿಜೇಂದ್ರ ಹೊಗಳುದ್ರಾಗ ತಲ್ಲೀಣ್ರ ಅದು ಏನು ಜಾದು ಮಾಡ್ತಾರೆ ಗೊತ್ತಿಲ್ಲ ಯಡಿಯೂರಪ್ಪ ಕುಟುಂಬ ಈ ಉಸ್ತುವಾರಿಗಳಿಗೆ. ಇದನ್ನು ನಡ್ಡಾ ಅವ್ರು ತಿಳ್ಕೋಬೇಕು. ಮತ್ತು ಅಮಿತ್ ಶಾ ಅವರು ಇವ್ರದ್ದು ಏನಿದೆ ಕರ್ನಾಟಕದಾಗ ತಿಳ್ಕೋಬೇಕು. ಇವರೆಲ್ಲ ಸಮಾಜ ವಿರುದ್ಧ, ನಮ್ಮ ಸಮುದಾಯ ಮೀಸಲಾತಿ ಸಿಗಲಾರ್ದಕ್ಕೆ ಮುಖ್ಯ ಕಾರಣನೇ ವಿಜೇಂದ್ರ. ಅದರ ಹಿನ್ನಡೆ ಲಿಂಗಾಯತರು ಯಾರು ಅವ್ರ ಜೊತೆ, ಆ ಕುಟುಂಬ ಜೊತೆ ಇಲ್ಲ. ಇನ್ನು ಕೇಂದ್ರದವ್ರ ತಲೆಯಾಗ ಲಿಂಗಾಯತರೆಲ್ಲ ಯಡಿಯೂರಪ್ಪ ವಿಜೇಂದ್ರ ಹಿಂದಿದಾರ ಅನ್ನೋ ಒಂದು ವಿಚಾರನಾಗ ಅದಾರ. ಅದನ್ನ ತಲೆ ತೆಗೆದು ಹಾಕೋದು ಒಳ್ಳೆಯದು. ನಾವು ಭೇಟಿ ಅವ್ರು ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ಇಲ್ಲಕಂದ್ರೆ ಹಿಂಗೆ ಅವ್ರಿಗೆಲ್ಲ ಅವನೇ ಇರಲಿ, ಹಿಂಗೆ ಸೋಲ್ಕೋತ ಹೋಗಲಿ ಅಂತ ಅವ್ರ ತಲೆಯಾಗಿದ್ರೆ ನಾವೇನು ಮಾಡಕ್ಕ. ನಾಯಕರು ಏನಾದರೂ ಸಭೆ ಮಾಡ್ತಾರೆ ಸರ್? ನಾವು ನಿರಂತರ ಮಾಡ್ಕೋತಾ ಇದ್ದೀವಿ. ನಾಳೆ 25ನೇ ತಾರೀಕಿಗೆ ಬೀದರ್ನಾಗ ನಾವು ಕೂಡ್ಲಕತ್ತೀವಿ, ಚರ್ಚೆ ಮಾಡ್ತೀವಿ. ನಾವು ಮೊದಲು ಒಂದು ಪತ್ರ ಬರಿತೀವಿ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ, ಅಮಿತ್ ಶಾ ಅವ್ರಿಗೆ. ಈ ರೀತಿ ಸಂಘಟನೆ ದುರ್ಬಲ ಆಗಿದೆ, ನಾಯಕತ್ವ ಜನ ಒಪ್ಕೋತಾ ಇಲ್ಲ. ನೀವು ಬದಲಾವಣೆ ಮಾಡುವಂಥದ್ದನ್ನು ಮನಸ್ಸು ಮಾಡದೇ ಇದ್ದರೆ ಪಕ್ಷ ಕರ್ನಾಟಕದಲ್ಲಿ ಹಿನ್ನಡೆ ಕಾಣ್ತದೆ ಅಂತ ನಾವು ಪತ್ರನೂ ಬರಿತೀವಿ. ಇಲ್ಲ ನೀವು ಬರ್ರಿ, ನಾವು ಚರ್ಚೆ ಮಾಡೋಕ್ಕೆ ತಯಾರಿದ್ದೀವಿ ಅಂದ್ರೆ ಹೋಗ್ತೀವಿ. ಇಲ್ಲ ನಾವು ವಿಜೇಂದ್ರಿಗೆ ಜೈ ಎತ್ತಿದ್ರೆ ಅನ್ಕೋತ್ಕೊಂಡಿರಲಿ. ಸರ್, ವೈಯಕ್ತಿಕವಾಗಿ ವಿಜೇಂದ್ರ ಅವರಿಗೆ ರಾಜೀನಾಮೆ ಕೂಡ ಒತ್ತಾಯ ಮಾಡ್ತಾರೆ. ನಾಯಕ ಒತ್ತಾಯ ಮಾಡಲ್ರಿ, ನೈತಿಕ ಹೊಣೆ ಹೊರಬೇಕಾಗಿದ್ದು ಮೌಲ್ಯಾಧಾರಿತ ರಾಜಕಾರಣ ಮಾಡಬೇಕಾದವ್ರು ಮಾಡಬೇಕು. ಇಲ್ಲಪ್ಪ ನಮ್ಗೆ ಏನು ಎಲ್ಲ ಸೋತ್ರು ನಾನು ಹಿಂಗೆ ಇರ್ತೇನೆ ಅಂದ್ರೆ ನಾವು ಅವ್ರಿಗೆ ಯಾಕೆ ಒತ್ತಾಯ ಮಾಡೋದು? ಈಗಾಗಲೇ ತನ್ನ ಹೊಣೆ ಒಪ್ಕೊಂಡಿದ್ದಾರೆ ಸರ್. ನಾನು ನನ್ನ ಸೋಲಿಗೆ ನಾನೇ ಕಾರಣ ಅನ್ನೋ ಮಾತುಗಳನ್ನ ವಿಜೇಂದ್ರ ಅವ್ರು ಹೇಳಿರುವಂತ. ಅದಕ್ಕೇನು ಇದು ಬೇಕಲ್ಲ, ಅದಕ್ಕೊಂದು ದಂಡ. ಅವರೇ ನನ್ನ ನೇತೃತ್ವನೇ ವಿಫಲ ಆಗೈತೆ ಹೊತ್ಕೊಂಡ ಮೇಲೆ ಮುಂದೆ ಉರಿಯುವಂಥದ್ದು ಅವರ ಆತ್ಮಕ್ಕೆ ಏನಾದರೂ ಒಳಗೆ ಮನಸ್ಸಿನಾಗ ಗೌರವ ಇದ್ದರೆ ನಿರ್ಣಯ ಮಾಡಬೇಕು. ಇಲ್ಲ ನಾನು ಏನೋ ಅಟ್ಟೆ ಅಂದು ಮಾತು ಹೇಳಿ ಒಂದಿಟ್ಟು ಹೊಗಳು ಭಟ್ರಕೊಂಡು ನೀವು ಕೊಡಬೇಡ್ರಿ, ನಿಮ್ಮಿಂದ ಬಿ ಜೆ ಪಿ ಒಂದು 4 ಪುಟ್ರದಾರ ಅವ್ರ ಮಾತು ಕೇಳಿದ್ರೆ ಇದು ಹಿಂಗೆ ಹೋಗೋದು ಬಿ ಜೆ ಪಿ. ಇದಿಷ್ಟು ಶಾಸಕ ಬಸನಗೌಡ ಯತ್ನಾಳ್ ಅವರ ಮಾತುಗಳು. ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.